ರಘುವೀರ, ಅತ್ತಿಗೆ ಮೇಲೆ ಅತ್ಯಾಚಾರ ಎಸಗಿದನೆಂಬ ದುರ್ಭಾವದ ಮತ್ತು ನೀನಿನ್ನು ಜೀವಿಸಬೇಕು ಅಂತೀಯ? ಬೇಡ ಬೇಡ. ನ್ಯಾಯ ಅನ್ಯಾಯ ವಿಚಾರಣೆಗೆ ಜಾಗವಿಲ್ಲದ ಈ ಅನ್ಯಾಯ ಜಗದಿಂದ ನೀನಿನ್ನು ದೂರವಾಗುವುದೇ ಲೇಸು. ನಿನಗಿನ್ನು ಉಳಿದಿರುವ ಸರಳವಾದ ಮಾರ್ಗವೆಂದರೆ ಆತ್ಮಹತ್ಯೆ. ಆತ್ಮಹತ್ಯೆ? ಅಯ್ಯೋ, ಹೌದು, ನನಗೆ ಆತ್ಮಹತ್ಯೆನೇ ಹಿಕ್ಕತ್ತು. ಮನೆಯವರಿಗೆಲ್ಲ ಬೇಡವಾದ ಈ ದೇಹ ಮಣ್ಗುಡೋದೇ ಲೇಸು. ಮಗು, ಹೃದಯ ದ್ರೌಢತೆಯುಳ್ಳ ವ್ಯಕ್ತಿ ಅದೆಂದು ಪುರುಷಾರ್ಥ ಸಾಧಿಸಲಿಕೊಂಡು ಮನೆಯ ಕ್ಷುಲಕ ವೀಸೋದರಿಂದ ಮತಿಗೆಟ್ಟು ಆತ್ಮಹತ್ಯೆಗೆ ಸಿದ್ಧನಾಗುವೆಯಾ? ವಿಚಾರ ಮಾಡು. ನಿನಗೊಬ್ಬ ವೃದ್ಧ ತಂದೆ, ನಿನ್ನ ಭವಿಷ್ಯಕ್ಕಾಗಿ ಜೀವನ ತೆಗೆದ ತಾಯಿ ಇದ್ದಾಳೆ. ಅವಳ ಸಂರಕ್ಷಣೆ ಭಾರ ನಿಂದಲ್ವಾ? ನಿನಗಾಗಿ ಅವರು ಅದೆಷ್ಟು ಕಷ್ಟಪಡ್ತಾ ಇದ್ದಾರೆ ಅನ್ನೋದನ್ನ ಯೋಚನೆ ಮಾಡು. ನನಗಾಗಿ ನನ್ನ ತಂದೆ ತಾಯಿಗಳು ಅದೆಷ್ಟೊಂದು ಕಷ್ಟಪಟ್ಟಿದ್ದಾರೆ. ನಾನು ಆತ್ಮಹತ್ಯೆ ಮಾಡಿಕೊಂಡು ಅವ್ರಿಗೆ ನಿರಾಸೆ ಮಾಡಬಾರದು. ನನ್ನ ತಾಯಿಯ ಮಾಂಗಲ್ಯ ಮಾರುವಾಗ ನನ್ನ ತಂದೆಗೆ ವಚನವಿತ್ತಂದೆ, ನಾನೊಬ್ಬ ದೊಡ್ಡ ಪದವೀಧರನಾಗಿ ಲಕ್ಷಾಂತರ ರೂಪಾಯಿಯನ್ನು ಸಂಪಾದಿಸಿ ರತ್ನ ಮಾಂಗಲ್ಯನ ಮಾಡಿಸಿಕೊಂಡು ನನ್ನ ಎತ್ತಮ್ಮನ ಕೊಳ್ಳಿಗೆ ಕಟ್ಟಿಸಲೇಬೇಕು. ಅದೇ ಯೋಗ್ಯ, ಅದೇ ಸರಿ. ಅಪ್ಪ, ಸತ್ಪುತ್ರ ನೆನೆಸ್ಕೊಳ್ಳಿಯಾ? ನೀನೊಬ್ಬನು ಸತ್ಪುತ್ರನಾಗುವೆಂಬ ಭರವಸೆ ಇದ್ದಿದ್ರೆ ಸತ್ಯತೆ ವಿಚಾರ ಮಾಡದೆ ಕತ್ತಿಡಿದು ನೂಕುತ್ತಿದ್ದನೇ ನಿನ್ನ ತಂದೆ. ಮತ್ತೆ ಮೌನ ಧರಿಸುತ್ತಿದ್ದನೇ ನಿನ್ನ ತಾಯಿ. ರಘು, ಇದೆಲ್ಲವೂ ನಿನ್ನ ಭ್ರಮೆ. ಈ ಜಗವೆಂಬುದು ಒಂದು ಸಂತೆ. ಅನೇಕರು ಬರುತ್ತಾರೆ, ಅನೇಕರು ಹೋಗುತ್ತಾರೆ. ತಮ್ಮ ತಮ್ಮ ಕಾರ್ಯ ಸಾಧನೆಗಾಗಿ ತಂದೆ ತಾಯಿ ಬಂಧು ಬಳಗ ಸಂಬಂಧ ಹಚ್ಚಿ ನಿನ್ನ ಜೀವನವನ್ನೇ ಎನ್ನುತ್ತಾರೆ. ವಿಚಾರ ಮಾಡು. ನಿನ್ನ ದಾರಿ ನಿನಗೆ, ಅವ್ರ ದಾರಿ ಅವರಿಗೆ. ಮನೆಯವರಿಗೆಲ್ಲ ಬೇಡವಾದ ನಾನು ಬದುಕಿದ್ದು ಏನು ಪ್ರಯೋಜನ ಇಲ್ಲ. ನಾನು ಮನೆಯಿಂದ ಅಂದುಕೊಂಡು ಬಂದಂತೆ ಅದೇ ದಾರಿ. ನನಗೆ ಆತ್ಮಹತ್ಯೆನೇ ಗತಿ. ಹೌದು, ಹಾಗೆ ಮಾಡಬೇಕು. ರಘು, ನಿನಗೆ ಆತ್ಮಹತ್ಯೆಯೇ ದಾರಿ. ಆತ್ಮಹತ್ಯೆಯೇ ದಾರಿ. ಆತ್ಮಹತ್ಯೆಯೇ ದಾರಿ. ಹೌದು, ನನಗೆ ಆತ್ಮಹತ್ಯೆನೇ ದಾರಿ. ಹಾಗೆ ಮಾಡ್ತೀನಿ, ಹಾಗೆ ಮಾಡಬೇಕು. ಶಕಿಲ, ನಿಮ್ಮೆಲ್ಲನ ಬಿಟ್ಟು ಹೋಗ್ತಾ ಇದ್ದೀನಿ. ನನ್ನನ್ನು ಕ್ಷಮಿಸ್ಬಿಡ್ರಮ್ಮ, ಕ್ಷಮಿಸ್ಬಿಡಿ. ಏನ್ ಮಾಡ್ತಾ ಇದ್ದೀರಿ ಸರ್? ಮನೆಯವರಿಗೆಲ್ಲ ಬೇಡವಾದ ನಾನು ಯಾಕೆ ಬದುಕಿರ್ಬೇಕು ಸರ್? ಅದಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಮುಖ, ಭಾವ, ನಡೆ, ನುಡಿ ನೋಡಿದ್ರೆ ಉತ್ತಮ ಕುಲದಲ್ಲೇ ಹುಟ್ಟು ಬಂದಿದ್ದೀರಿ ಅಂತ ಕಾಣುತ್ತೆ. ಯಾವುದೋ ಆವೇಶಕ್ಕೆ ಮನೆಯಿಂದ ಬಂದು ಈ ರೀತಿ ಆತ್ಮಹತ್ಯೆಗೆ ಗುರಿಯಾದ್ರೆ ನೀವು ಸಾಧನೆ ಮಾಡೋದಾದ್ರೂ ಏನು? ಹೌದು ಸರ್, ಹಾಗೆ ಅನ್ಕೊಂಡು ಬಂದೆ. ಆದರೆ ಈ ಪ್ರಪಂಚಕ್ಕೆ ಒಳ್ಳೇದು ಇಷ್ಟ ಇಲ್ಲ ಸರ್. ಅದಕ್ಕೋಸ್ಕರ ಈ ದಾರಿ ಹಿಡಿದಿದ್ದೀನಿ. ಇಂಥ ಕಡೆ ನೀವು ಒಳ್ಳೆ ಸಾಧನೆ ಮಾಡಿ ತೋರಿಸ್ಬೇಕು. ಎಲ್ಲಿ ಮಾಡೋದು ಸರ್?
ಹೇಗೆ ಮಾಡೋದು ಹೇಳಿ? ನಾನಿದ್ದೀನಿ. ಹಿಂದೆ ಒಂದು ಇದೇ ಗೊತ್ತಾ, ಗುರು ಮುಂದೆ ಗುರಿನೂ ಹಾಗೆ ಅಂತ ನಿಮಗೆ ನಾನು ತೋರಿಸ್ತೀನಿ. ಒಳ್ಳೆಯ ಒಂಥರ ಕಾಣ್ತೀರಿ. ನೀವು ನನ್ನ ಜೊತೆ ಬೆಂಗಳೂರಿಗೆ ಬನ್ನಿ. ನಮ್ಮ ಚಿತ್ರ ಸಂಸ್ಥೆಯಲ್ಲಿ ನಾನು ನಿಮ್ಗೊಂದು ಕೆಲಸ ಕೊಡಿಸ್ತೀನಿ. ನಿಮ್ಮ ದೈವ ಬಲ, ನಿನ್ನ ತಂದೆ ತಾಯಿ ವರದಾನ ನಿನಗಿದ್ರೆ ನೀನ್ಯಾಕೆ ದೊಡ್ಡ ಮನಸ್ಸು ಆಗಬಾರ್ದು? ನೋಡಿ, ನಿಮ್ಮ ಮನಸ್ಸು ಇನ್ನೂ ತಿಳಿಯಾಗಿಲ್ಲ. ನಿಮ್ಮ ಒಳೆಯ ಪಕ್ಕದ ಎಲ್ಲ ಸೀನ್ಗಳನ್ನು ಚಿತ್ರೀಕರಣಕ್ಕಾಗಿ ಬಂದು ಚಿತ್ರೀಕರಿಸುವಾಗ ನೋಡಿದೆ, ಸುಂದರವಾಗಿತ್ತು. ನಮ್ಮೆಲ್ಲ ಚಿತ್ರ ಸಂಸ್ಥೆಯನ್ನು ಕಳಿಸ್ಬಿಟ್ಟು ಪ್ರತಿಯೊಂದು ಫೋಟೋನು ತೆಗಿತಾ ಇದ್ದೆ. ಪಕ್ಕದವರಿಂದ ಬರುವಾಗ ಬದಲಿ ಕಾರ್ ಸಿಗಾಕೋದು. ಏನು ಮಾಡೋದು? ಹೇಗಾದರೂ ಮಾಡಿ ಈ ಕಾರನ್ನು ಮೇಗ್ ತರೋಣ ಅಂತ ಯಾರು ಕರೆಯೋಣ ಅಂತ ಬಂದೆ. ಅಷ್ಟರಲ್ಲಿ ನೀವು ಸಿಕ್ಕಿದ್ರಿ. ನನ್ನ ಜೊತೆ ಬರ್ತೀರಾ? ಸರಿ ಸರ್, ಹಾಗೆ ಮಾಡ್ತೀವಿ. ಸರಿ ಸರಿ. ಬನ್ನಿ. ತ್ಯಾಗಕ್ಕೆ ಎಂದೆಂದು ಈ ಲೋಕದಿ ನೋವೇನು ಸ್ವಾರ್ಥ ನಮಸ್ಕಾರ ಮಾಡ್ರವ. ಆಯ್ತು ಕಣವ, ನೂರು ಕಾಲ ಮಾಡ್ರವ. ಲಾರಿ ಗೀರಿ ಓಡ್ಸಕ್ ಹೋಗ್ಬೇಡ, ಕರ್ಕೊಂಡ್ರಿ.